Hey guys, welcome back to my YouTube channel. So welcome back to another episode of Cooking with Lavanya. ಸೊ ಇವತ್ತು ನಾನು ಪನ್ನೀರ್ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಸಿ ಹೇಗೆ ಬರುತ್ತೆ ಆ್ಯಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ. ಕಮ್ ಲೆಟ್ಸ್ ಸ್ಟಾರ್ಟ್. ಫಸ್ಟು ಪನ್ನೀರನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಆ ಪನ್ನೀರನ್ನ ಮೀಡಿಯಮ್ ಸೈಜ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಸೈಜು. ಸೊ ಇಷ್ಟು ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕಟ್ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನ ಮ್ಯಾರಿನೇಷನ್ ಮಾಡಬೇಕು. ಸೊ ಬಿಕಾಸ್ ಬಿರಿಯಾನಿ ಅಲ್ವಾ, ಸೊ ಪನ್ನೀರ್ ಒಳಗಡೆ ಎಲ್ಲ ಅದು ನೀಟಾಗಿ ಮಸಾಲೆ ಸ್ಪೈಸಸ್, ಉಪ್ಪು, ಖಾರ ಎಲ್ಲ ಹಿಡಿಬೇಕಂತಂದರೆ ಸೊ ಅದನ್ನ ಫೋರ್ಕ್ ತೊಗೊಂಡು ಅದನ್ನ ತೂತು ಮಾಡ್ಕೊಂಡು ಚುಚ್ಕೊಳ್ಳಿ. ಸೊ ದಟ್ ಅವಾಗ ನೋಡಿ ನಾನು ಚುಚ್ತಾ ಇದ್ದೀನಿ ಇಲ್ಲಿ. ಸೊ ಈ ಥರ ಅದನ್ನ ತೂತು ಮಾಡಿ ಚುಚ್ಕೊಳ್ಳಿ. ಎಲ್ಲ ಪನ್ನೀರ್ನೂ ಒಂದೊಂದು ಪೀಸ್ನ ತೊಗೊಂಡು ಈ ಥರ ಚುಚ್ಚಿ ಇಟ್ಕೊಳ್ಳಿ. ಆ್ಯಂಡ್ ತುಂಬಾ ಚುಚ್ಚಕ್ಕೆ ಹೋಗ್ಬೇಡಿ, ಬಿಕಾಸ್ ತುಂಬ ಚುಚ್ಚಿದ್ರೆ ಮತ್ತೆ ಪುಡಿ ಆಗಿಬಿಡುತ್ತೆ. ಲೈಟಾಗಿ ಚುಚ್ಕೊಳ್ಳಿ, ಸೊ ದಟ್ ಅದರೊಳಗಡೆ ಮ್ಯಾರಿನೇಟ್ ಮಾಡೋ ಅಂಥ ಐಟಮ್ಸ್ ಎಲ್ಲ, ಸ್ಪೈಸಸ್ ಎಲ್ಲ ಹೋದರೆ ಸಾಕು. ಹೋಗಿ ಆ ಪನ್ನೀರು ಹೀರ್ಕೊಳ್ಳೋ ಅಷ್ಟು ಮಾತ್ರ ಚುಚ್ಕೊಳ್ಳಿ, ಜಾಸ್ತಿ ಚುಚ್ಚಕ್ಕೆ ಹೋಗಬೇಡಿ, ಸೊ ದಟ್ ಅದು ಪುಡಿಯಾಗಿ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಆ್ಯಂಡ್ ಎಲ್ಲನೂ ಪನ್ನೀರನ್ನ ಚುಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ 4 ಟೇಬಲ್ ಸ್ಪೂನ್ಸ್ ಆಫ್ ಕರ್ಡ್, ಹಾಫ್ ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಂಡ್ ಸ್ವಲ್ಪ ಲೆಮನ್ನ ಹಿಂಡ್ಕೊಳ್ಳಿ. ಆ್ಯಂಡ್ ಸಾಲ್ಟ್ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಸಾಲ್ಟ್ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ನೀಟಾಗಿ ಮಿಕ್ಸ್ ಮಾಡಿ, ಸೊ ದಟ್ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಸೊ ನೀವು ಕ್ವಾಂಟಿಟಿ ಎಷ್ಟು ತೊಗೊತಾ ಇದ್ದೀರಾ ಅಷ್ಟು ಅದ್ರ ಬೇಸಿಸ್ ಮೇಲೆ ಹಾಕ್ಕೊಳ್ಳಿ. ಬಿಕಾಸ್ ತುಂಬ ಜನ ಯೂಟ್ಯೂಬ್ನ ನೋಡಿ ಯಾರು ಅಡುಗೆ ಟ್ರೈ ಮಾಡ್ತಾರೆ, ಅವ್ರಿಗೆ ಮೋಸ್ಟ್ ಆಫ್ ದ ಪೀಪಲ್ಗೆ ಚೆನ್ನಾಗಿ ಬರಲ್ಲ. ಬಿಕಾಸ್ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಕ್ವಾಂಟಿಟಿಗೆ ತೊಗೊತೀರಾ ಅಷ್ಟು ಕ್ವಾಂಟಿಟಿಗೆ ಮೆಷರ್ಮೆಂಟ್ ತೊಗೊಳ್ಳಿ. ಸೊ ನಾನಿಲ್ಲಿ 1/4 ಕಟ್ಟು ಪುದೀನ ಸೊಪ್ಪು ಆ್ಯಂಡ್ 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಒಂದು ಚಿಕ್ಕ ಇಲ್ಕು ಶುಂಠಿ ತೊಗೊಂಡಿದ್ದೀನಿ. ಸೊ ಇದನ್ನ ನೀಟಾಗಿ ಗ್ರೈಂಡ್ ಆಗಲಿ, ಒಂದು ಸತಿ ಅದು ಬ್ಲೆಂಡ್ ಆಗಲಿ. ಆ್ಯಂಡ್ ಬ್ಲೆಂಡ್ ಆದಮೇಲೆ ನೆಕ್ಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ. ಸೊ ಟೊಮ್ಯಾಟೋನ ನಾನು ಒಗ್ಗರಣೆಗೂ ಕೂಡ ಹಾಕ್ತಾಯಿದ್ದೀನಿ. ಹಾಗಾಗಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಇಲ್ಲಿ ಕಟ್ ಮಾಡಿ ಏನು ಮಿಕ್ಸಿದು ಮಸಾಲೆ ರೆಡಿ ಆಗ್ತಾಯಿದೆ ಅದಕ್ಕೆ ನೀಟಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಚ್ಕೊಳ್ಳಿ. ಬಿಕಾಸ್ ಟೊಮ್ಯಾಟೋದು ಸಿಪ್ಪೆ ಸ್ವಲ್ಪ ಮಂದ ಇರೋದ್ರಿಂದ ಒಳಗಡೆ ಇರೋದು ಬೇಗ ಗ್ರೈಂಡ್ ಆಗುತ್ತೆ, ಸಿಪ್ಪೆ ಮಾತ್ರ ಅದು ಗ್ರೈಂಡ್ ಆಗೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ಮೀಡಿಯಮ್ ಸೈಜಾಗಿ ಚಾಪ್ ಮಾಡ್ಕೊಳ್ಳಿ. ಚಾಪ್ ಮಾಡಿಕೊಂಡು ಆ್ಯಂಡ್ ಮತ್ತೆ ಮಿಕ್ಸಿನ ಆನ್ ಮಾಡಿ ಮತ್ತೆ ಅದು ನೀಟಾಗಿ ಪೇಸ್ಟ್ ಆಗಬೇಕು, ನೀಟಾಗಿ ಗ್ರೈನ್ ಆಗೋವರೆಗೂ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮಸಾಲೆ ಎಲ್ಲ ರೆಡಿ ಆದಮೇಲೆ ಇವಾಗ ಮೇನ್ ಪಾರ್ಟ್ ಆಫ್ ದ ಕುಕ್ಕಿಂಗ್ ಬಂದುಬಿಡೋಣ. ಸೊ ಒಗ್ಗರಣೆ ಹಾಕಬೇಕು ಇವಾಗ. ಸೊ ಒಗ್ಗರಣೆಗೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಚಾಪ್ಡ್ ಆನಿಯನ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಗ್ರೀನ್ ಚಿಲ್ಲೀಸ್ನ ಫುಲ್ಲಾಗಿ ನಾನು ಹಚ್ಚಿಲ್ಲ, ಅದನ್ನ ಜಸ್ಟ್ ಹೋಲ್ಡ್ ಮಾಡಿದ್ದೀನಿ. ಬಿಕಾಸ್ ಗ್ರೈಂಡಿಂಗು ನಾನು ಹಾಕ್ಕೊಂಡಿರೋದ್ರಿಂದ ಆ್ಯಂಡ್ ಪನ್ನೀರ್ ಮ್ಯಾರಿನೇಷನ್ಗೆ ಕೂಡ ಚಿಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಜಾಸ್ತಿ ಖಾರ ಆಗುತ್ತೆ ಅಂತ. ನೀವೇನಾದ್ರು ಜಾಸ್ತಿ ಖಾರ ತಿನ್ನೋರಿದ್ದರೆ ನೀವು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಆನಿಯನ್ಸ್ ಟೊಮ್ಯಾಟೊ ಹಾಕಿ ಅದು ಸ್ವಲ್ಪ ಬೆಂದಮೇಲೆ ಆಮೇಲೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಸೊ 1/4 ಕಪ್ಪಷ್ಟು ಹಸಿ ಬಟಾಣಿ. ಆ್ಯಂಡ್ ಆ ಬಟಾಣಿ ಹಾಕಿದ್ರೆ ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ಬಟಾಣಿ ಬೆಂದು ಎಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ ಹಾಕಿ 1 ಮಿನಿಟ್ವರೆಗೂ ಟೈಮ್ ಕೊಟ್ಟು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಿ, ಬಿಕಾಸ್ ಆ ಇಂಗ್ರೀಡಿಯೆಂಟ್ ಇದಾಗೋವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೊ ಮತ್ತು ಬಟಾಣಿ ಸ್ವಲ್ಪ ಬಾಡ್ದಂಗೆ ಆದಮೇಲೆ ಸೊ ನಾನಿಲ್ಲಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಆಗಲೇ ನಾವು ಪೀಸ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಆ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಆಲ್ರೆಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ ಮಸಾಲ ಹಾಕಿ 1 ಮಿನಿಟ್ ಆಗಿ 50 ಸೆಕೆಂಡ್ಸ್ ಟು 1 ಮಿನಿಟ್ ಆದಮೇಲೆ ನಾನಿಲ್ಲಿ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಅಂಥ ಪನ್ನೀರನ್ನ. ಸೊ ಅದನ್ನ ಫುಲ್ ಕಂಪ್ಲೀಟಾಗಿ ನೀಟಾಗಿ ಹಾಕ್ಕೊಳ್ಳಿ. ಆ್ಯಂಡ್ ಕಲಸಿರೋ ಅಂಥ ಮಸಾಲೆಗೆ ಮಸಾಲ ಕಲಸಿರೋ ಅಂಥ ಬೌಲ್ಗೆ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ಸೊ ಎಷ್ಟು ಕ್ವಾಂಟಿಟಿ ಆಫ್ ರೈಸ್ ತೊಗೊಂಡಿದ್ದೀರಾ ವಾಟರ್ನ 1:2 ಕ್ವಾಂಟಿಟಿಲಿ ತೊಗೊಳ್ಳಿ. ಆ್ಯಂಡ್ ನಿಮಗೆ ತುಂಬಾ ಅನ್ನ ಉದುದ್ರಾಗಿ ಬೇಕು ಅಂತಂದರೆ 3 ಗ್ಲಾಸಷ್ಟು ವಾಟರ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಅನ್ನ ನೀಟಾಗಿ ಬಾಯ್ಲ್ ಆಗೋಕ್ಕೆ 1:2 ಬೇಕು. ಸೊ ಹಾಗಾಗಿ ನಾನು 2 ಗ್ಲಾಸಸ್ ಆಫ್ ರೈಸ್ಗೆ 4 ಗ್ಲಾಸಸ್ ಆಫ್ ಕಂಪ್ಲೀಟ್ ವಾಟರ್ ತೊಗೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಯಾವುದೂ ಹೋಲ್ ಸ್ಪೈಸಸ್ ಯಾವುದನ್ನು ಹಾಕಿಲ್ಲ. ಹಾಗಾಗಿ ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡಿದ್ದೀನಿ. 1/2 ಸ್ಪೂನಿಂದ 3/4 ಸ್ಪೂನ್ ಆಫ್ ಗರಂ ಮಸಾಲ ತೊಗೊಳ್ಳಿ. ಆ್ಯಂಡ್
ವಾಟರ್ ಎಲ್ಲ ಹಾಕಿದ್ಮೇಲೆ ಯಾವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನೀವು ಲಿಡ್ನ ಕ್ಲೋಸ್ ಮಾಡಿ. ಸೊ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟು ತಿಂದ್ಬಿಟ್ಟು ಹೇಳ್ತೀನಿ. ಸೊ ಅಷ್ಟೊತ್ತಿಗೆ ಕುಕ್ಕರ್ ವಿಸಿಲ್ ಬರೋಷ್ಟೊತ್ತಿಗೆ ನಾನಿಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಮೊಸರು ಬಜ್ಜಿ ಕ್ವಾಂಟಿಟಿ ತುಂಬಾ ಕಮ್ಮಿ. ಸೊ ಆನಿಯನ್ ಕ್ವಾಂಟಿಟಿ ಕಡಿಮೆ ಹಾಕಿ ನಾನು ಸೌತೆಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಫೈನಲಿ ಪನ್ನೀರ್ ಬಿರಿಯಾನಿ ಈಸ್ ರೆಡಿ ಟು ಸರ್ವ್ ವಿತ್ ರಾಯ್ತಾ. ಆ್ಯಂಡ್ ನಾನು ಟ್ರೈ ಮಾಡಿರೋಂಥ ಡಿಶಸಲ್ಲಿ ಒನ್ ಆಫ್ ದ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಸಖತ್ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗಿತ್ತು ಟೇಸ್ಟ್ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್ಡ್.